ಬೆಂಗಳೂರಿನಲ್ಲಿ ವರಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹಬ್ಬದ ಹಿನ್ನೆಲೆ ನಗರದ ಮಾರುಕಟ್ಟೆಗಳಲ್ಲಿ ಜನಸಾಗರ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ವೀಕ್ಷಕ. ನೋಡಿ, ಹಬ್ಬ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅದರ ಸಂಭ್ರಮ ಕಳೆಗಟ್ತಾ ಇದೆ. ಹಬ್ಬದ ಹಿನ್ನೆಲೆ ನಗರದ ಮಾರುಕಟ್ಟೆಗಳಲ್ಲಿ ಜನಸಾಗರ ದಟ್ಟಣೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಕೂಡ ಅಲ್ಲೆಲ್ಲ ಜನಗಳೇ. ಸಾವಿರದ ಗಡಿ ದಾಟಿದೆ ಹೂವು ಹಣ್ಣುಗಳ ಬೆಲೆ. KR ಮಾರ್ಕೆಟ್ನಲ್ಲಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಅಷ್ಟೊಂದು ಪ್ರೈಸ್ ಹೆಚ್ಚಾದರೂ ಕೂಡ ಗಾಂಧಿ ಬಜಾರ್, ಬಸವನಗುಡಿ, KR ಮಾರುಕಟ್ಟೆ ಹಬ್ಬದ ಕಳೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹೂ ಅಲಂಕಾರಿಕ ವಸ್ತುಗಳು ಖರೀದಿಗೆ ಭರಾಟೆ ಜೋರಾಗಿದೆ. ಅಲ್ಲಿ ಜನಗಳು ಎಷ್ಟೇ ಪ್ರೈಸ್ ಆದರೂ ಕೂಡ ಪರವಾಗಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ನಾವು ಮಾಡಲೇಬೇಕು ಅಂತ ಹೇಳಿ ಎಲ್ಲವನ್ನು ಖರೀದಿ ಮಾಡ್ತಾ ಇದ್ದಾರೆ. ಹೂವು ಹಣ್ಣುಗಳ ಬೆಲೆ ಗಗನಕ್ಕೆ ಏರಿದರೂ ಕೂಡ ಗ್ರಾಹಕರಿಗೆ ಶಾಕ್ ಆಗ್ತಾ ಇದೆ. ಆದರೂ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಹೂವು ಹಣ್ಣುಗಳ ಬೆಲೆ ಗಗನಕ್ಕೆ ಏರಿದೆ, ಗ್ರಾಹಕರಿಗೆ ಶಾಕ್ ಆಗಿದೆ. ಬಟ್ ಆದರೂ ಕೂಡ ಅವರು ಖರೀದಿ ಮಾಡೋದು ನಿಲ್ಲಿಸ್ತಾ ಇಲ್ಲ. ಕನಕಾಂಬರ ಹೂವು ಕೆಜಿಗೆ 5,000ರಿಂದ 6,000 ರೂಪಾಯಿಗೆ ಜಿಗಿತ ಆಗಿದೆ. ಮಲ್ಲಿಗೆ ಹೂವು ಕೆಜಿಗೆ 1,200 ರೂಪಾಯಿ, ಸೇವಂತಿ 450 ರೂಪಾಯಿ, ಇಷ್ಟೆಲ್ಲ ಪ್ರೈಸ್ಗೆ ಮಾರಾಟ ಆಗ್ತಾ ಇದೆ ಈ ಹೂವು, ಅಲ್ಲಿನ ಹಣ್ಣುಗಳು. ಹೂವಂತೂ ಕೇಳಕ್ಕೆ ಹೋಗಬೇಡಿ. ಹಬ್ಬದ ಸಂದರ್ಭದಲ್ಲಿ ಶ್ರಾವಣ ಇದ್ದಾಗಲಂತೂ ಹೂವಿನ ಪ್ರೈಸ್ ಕೇಳಕ್ಕೆ ಹೋಗಬೇಡಿ. ನೀವು ನಿಜವಾಗ್ಲೂ ಗಗನಕ್ಕೆ ಇರುತ್ತೆ. ಚೆಂಡು ಹೂವು ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಈ ಬುಲೆಟ್ ಅಂತ ಬರುತ್ತೆ, ಬುಲೆಟ್ ಹೂವು ಅಂತೇಳಿ, ಅವು ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಎಲ್ಲವೂ ಕೂಡ ಅದರ ಬೆಲೆ ಏನಿದೆ ಗಗನಕ್ಕೆ ಇರುತ್ತೆ. ಕನಕಾಂಬರ, ವಿವಿಧ ಹೂಗಳನ್ನು ನೀವು ಗಮನಿಸ್ತಾ ಇದ್ದೀವಿ. ಲಕ್ಷ್ಮಿಯನ್ನು ಕೂರಿಸಿ ವರವನ್ನು ಕೊಡುವಂತ ಕೇಳುವ ಒಂದು ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಆ ಲಕ್ಷ್ಮಿಯನ್ನು ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡಿ ಮನೆಯಲ್ಲಿ ಯಾವಾಗಲೂ ಕೂಡ ಸಂಪತ್ತು ಭರಿತವಾಗಿರಲಿ ಮನೆ ಅಂಥೇಳಿ ಎಲ್ಲರೂ ಕೂಡ ಜನಗಳು ಬೇಡ್ಕೊಳ್ತಾರೆ. ಅವರವರ ಮನೆಯಲ್ಲಿ ಕೂರಿಸಿ ಆ ಒಂದು ವಿಶೇಷ ಹಬ್ಬದ ಏನು ಸಂದರ್ಭದಲ್ಲಿ ಮಾರ್ಕೆಟ್ಗೆ ಹೋಗಿ ಹೂ ತಗೊಳ್ಬೇಕಂತ ಹೇಳಿದ್ರೆ ಪ್ರೈಸ್ ಮಾತ್ರ ಗಗನಕ್ಕೆ ಏರ್ಬಿಟ್ಟಿದೆ. ವೀಕ್ಷಕರಿಗೆ ಶಾಕ್ ಹೌದು, ಆದರೂ ಕೂಡ ಅವರು ಹಿಂದೆ ಸರಿಯೋದಿಲ್ಲ. ಯಾಕಂತ ಹೇಳಿದ್ರೆ ವರ್ಷಕ್ಕೊಂದು ಬರುವ ಹಬ್ಬ, ಎಷ್ಟು ಖರ್ಚಾದ್ರೇನು ಚೆನ್ನಾಗಿ ಮಾಡಬೇಕು, ಲಕ್ಷ್ಮಿಯನ್ನು ಕೂರಿಸ್ಬೇಕು, ವರಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕು, ಒಳ್ಳೆಯ ಪೂಜೆಯನ್ನು ಮಾಡಬೇಕು, ಮನೆಯಲ್ಲಿ ಸುಖ ಸಂಪತ್ತು ನೆಮ್ಮದಿ ಎಲ್ಲವನ್ನು ತುಂಬಬೇಕು ಅಂಥೇಳಿ ಗ್ರಾಹಕರು ಲಕ್ಷ್ಮಿಯನ್ನು ಕೂರಿಸಿ ಜನಗಳು ಬೇಡಿಕೊಳ್ಳುವ ಒಂದು ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, KR ಮಾರ್ಕೆಟ್ ನೀವು ಗಮನಿಸ್ತಾ ಇರುವ ದೃಶ್ಯಗಳು ಯಾವ ರೀತಿ ಜನಗಳಿದ್ದಾರೆ. ಜಾತ್ರೆ ಥರ ಇದೆ, ಜಾತ್ರೆ ಥರ ಮುಗಿಬಿದ್ದಿದ್ದಾರೆ ಜನಗಳು. ಸೊ ವಿವಿಧ ರೀತಿಯ ಹೂವುಗಳನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಲ್ಲಿಗೆ ಆಗಿರ್ಬೋದು, ಚೆಂಡು ಆಗಿರ್ಬೋದು, ಸೇವಂತಿ ಆಗಿರ್ಬೋದು, ಇನ್ನೂ ವಿವಿಧ ಬಗೆಯ ಹೂವುಗಳಿದ್ದಾವೆ. ಎಷ್ಟು ಡಿಸೈನ್ ಮತ್ತು ಎಷ್ಟು ಆಕರ್ಷಣೀಯವಾಗಿರ್ತಾವೋ ಅಷ್ಟು ಪ್ರೈಸ್ ಹೆಚ್ಚಾಗಿರುತ್ತೆ. ಅಂದರೆ